ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಎಸ್ಎಲ್ ವಿರುದ್ಧ ಸೋತ ನಂತರ ಬಿಕ್ಕಿ ಬಿಕ್ಕಿ ಹತ್ತರು MS ಧೋನಿಯ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಬಳಿಕ MS ಧೋನಿಯವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಮೇಲೆ ಇರುವಂತಹ ಅಭಿಮಾನಿತನವನ್ನು MS ಧೋನಿಯವರು ವ್ಯಕ್ತಪಡಿಸಿದ್ದಾರೆ. ಹೌದು, ನಿನ್ನೆ ನಡೆದಂಥ ಸೆಕೆಂಡ್ ODI ಪಂದ್ಯದಲ್ಲಿ ರೋಹಿತ್ ಪಡೆಯು 32 ರನ್ಗಳ ಹೀನಾಯವಾಗಿ ಸೋಲುಕೊಂಡಿತ್ತು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದ ಸೋಲಿನ ಬಳಿಕ MS ಧೋನಿಯವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಸೋತ ನಂತರ MS ಧೋನಿಯವರು ಕಣ್ಣೀರನ್ನು ಹಾಕಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಮೇಲೆ ಅಭಿಮಾನಿತನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ದರೆ ಈ ಒಂದು ವಿಡಿಯೋದ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ MS ಧೋನಿಯವರ ಈ ಅಭಿಮಾನಿತನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ಕಾಮೆಂಟ್ ಬಾಕ್ಸಲ್ಲಿ ನೀವು MS ಧೋನಿಯವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, MS ಧೋನಿ ಎಂದು ಟೈಪ್ ಮಾಡುವ ಮೂಲಕ ನಮಗೆ ಸಣ್ಣ ಮಾಡಿ. ಹೌದು ವೀಕ್ಷಕರೇ, ಇದೀಗ ಭಾರತ ತಂಡವು ಶ್ರೀಲಂಕಾ ನಾಡಿಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಆಡಿದಂಥ T20 ಸರಣಿಯಲ್ಲಿ ಲಂಕಾ ಪಡೆಯನ್ನು ವೈಟ್ ವಾಶ್ ಮಾಡಿತು. ಆದರೆ ವೀಕ್ಷಕರೇ, ಇದೀಗ ODI ಸರಣಿಯನ್ನು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಸೋಲುತ್ತಿದೆ. ಇನ್ನು ಈ ಒಂದು ಪಂದ್ಯದ ಸೋಲಿನ ಬಳಿಕ ಟೀಮ್ ಇಂಡಿಯಾ ತಂಡದ ಮಾಜಿ ಆಟಗಾರನಾಗಿದ್ದ MS ಧೋನಿ ಅವರು ಇದೀಗ ವೀಕ್ಷಕರೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು, ವಿಶ್ವದ ನಂಬರ್ 1 ತಂಡವಾಗಿರುವ ಟೀಮ್ ಇಂಡಿಯಾ ತಂಡವು ಈ ರೀತಿಯಾದ ಪ್ರದರ್ಶನ ಏಕೆ ಕೊಡುತ್ತಿದೆ ಎಂಬುದು ಇದುವರೆಗೆ ತಿಳಿಯುತ್ತಿಲ್ಲ. ಹೌದು, T20 ಸರಣಿಯಲ್ಲಿ ಉತ್ತಮವಾದ ಆಟವನ್ನು ಆಡಿದರು, ಆದರೆ ಇದೀಗ ODI ಸರಣಿಯಲ್ಲಿ ಕಳಪೆ ಆಟವನ್ನು ಆಡುತ್ತಿದ್ದಾರೆ. ಮತ್ತು ಇನ್ನು ಈ ಒಂದು ಪಿಚ್ನಲ್ಲಿ ಅನುಭವಿ ಆಟಗಾರರು ಸ್ಪಿನ್ನರ್ಸ್ಗಳಿಗೆ ಬಲಿಯಾಗುತ್ತಿದ್ದಾರೆ. ಹೌದು, ಈ ಒಂದು ಪಿಚ್ ಬಗ್ಗೆ ನಮ್ಮ ಬ್ಯಾಟ್ಸ್ಮನ್ಗಳು ಇನ್ನೂ ಕೂಡ ಅರಿತುಕೊಂಡಿಲ್ಲ ಮತ್ತು ಅನುಭವಿ ಆಟಗಾರರು ಕೂಡ ಈ ರೀತಿಯಾಗಿ ಆಟವನ್ನು ಆಡುತ್ತಿದ್ದಾರೆ ಮತ್ತು ಈಗಲೇ ಇದನ್ನು ತಿದ್ದಿಕೊಳ್ಳಬೇಕಾಗುತ್ತದೆ. ಹಾಗೆ ಈ ತಪ್ಪು ನಡೆಯುತ್ತಿದ್ದರೂ ಕೂಡ ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಏನು ಮಾಡುತ್ತಿದ್ದಾರೆ ಮತ್ತು ಇಂಥ ಚಿಕ್ಕ ಕಾರಣಗಳನ್ನು ತಿದ್ದಿಕೊಳ್ಳಬೇಕಾಗುತ್ತದೆ. ಹಾಗೆ ಗೌತಮ್ ಗಂಭೀರ್ ಅವರ ಪಾತ್ರವು ಇಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಹಾಗೆ ಸೋತಿರುವ ಪಂದ್ಯವನ್ನು ಇಲ್ಲಿಗೆ ಮರೆತು ಬಿಡಿ. ಇನ್ನು ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಉತ್ತಮವಾಗಿ ಆಡಿ. ಹಾಗೆ ಈ ಒಂದು ಸರಣಿಯನ್ನು ಡ್ರಾ ಮಾಡಿಕೊಳ್ಳಿ ಮತ್ತು 3ನೇ ಪಂದ್ಯದಲ್ಲಿ ನೀವು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆಯಾ. ಈ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಡ್ರಾ ಮಾಡಿಕೊಳ್ಳಲಿದ್ದೀರಿ. ಹಾಗೆ ನನ್ನ ಕಡೆಯಿಂದ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯ. ಹೌದು, ಗೌತಮ್ ಗಂಭೀರ್ ಅವರು ಕೋಚ್ ಹುದ್ದೆಗೆ ವಿದಾಯ ಹೇಳಿದ ಬಳಿಕ ನಾನು ಕೋಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತೇನೆ ಮತ್ತು ಟೀಮ್ ಇಂಡಿಯಾ ತಂಡವನ್ನು ನಾನು ನಡೆಸಲಿದ್ದೇನೆ ಎಂದು MS ಧೋನಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.